सर तुम बसों कल्याण में कर तुम बोल के बोल रहे हैं, डेट भी नहीं दिए। क्या कन्हैया स्वामी के नेतृत्व में ये शक्ति प्रदर्शन है तुम्हारा? शक्ति बोलने को लोग क्या आके इलेक्शन करने वाले हैं। नहीं, डेट तो फिक्स नहीं हुआ ना सर अभी। सर तो फिर सर समाज कर तो हिंदू जागृत होता है, हिंदू जागृत होता है समाज कर तो। ನಾವೆಲ್ಲ ಊಟ ಮಾಡಿದ್ರೆ ಬದುಕಲ್ರಿ, ಊಟ ಮಾಡೋದೇ ಬದುಕೋದು ನೀವು। सर तुम बसों कल्याण में कर तुम बोल के बोल रहे हैं, डेट भी नहीं दिए। क्या कन्हैया स्वामी के नेतृत्व में ये शक्ति प्रदर्शन है तुम्हारा? शक्ति बोलने को लोग क्या आके इलेक्शन करने वाले हैं। नहीं, डेट तो फिक्स नहीं हुआ ना सर अभी। नहीं, समाज के लिए डेट फिक्स हुआ तो आप। ये प्रोग्राम अकेले से नहीं हो सकता। हाँ। ಇದು ಕಾರ್ಯಕ್ರಮ ಒಬ್ಬರಿಂದ ಆಗದಲ್ರಿ। हाँ। ಅದಕ್ಕೆ ಎಲ್ಲಾ ಮಠಾಧೀಶರು, ಒಕ್ಕೂಟದವರು, ಹಿಂದೂ ಪುರ ಸಂಘಟನಾದವರು, ಎಲ್ಲ ಹವಮಲ್ಲಿನಾಥ್ ಮಹಾರಾಜರು, ಈ ಭಾಗದಾಗ ಯಾರ್ಯಾರು ಸ್ವಾಮಿಗಳ ಎಲ್ಲರಿಗೂ ಇದು 2 ತಿಂಗಳಿಂದ ನಾವು ಪ್ಲಾನ್ ಮಾಡುತ್ತೆ। ಎಲ್ಲರಿಗೆ ಹೇಳಿ ಎಲ್ಲರಿಗೂ ಟೈಮ್ ತಗೊಂಡು ಈ ಗುರುಗಳ ಆ ಗುರುಗಳಿಗೆ ಮಾತಾಡಿಸಿ ಅವ್ರು ಒಂದು ಪತ್ರಿಕೆ ಪ್ರಕಟಣೆ ಮಾಡ್ರಿ। ಆನಂತರ ಒಂದ್ಸಲ ನಾವೆಲ್ಲರೂ ಕೂತು ಮಾತಾಡಿ ಒಂದು ಯಾವ ಡೇಟಿಗೆ ಇಟ್ಟು ಚಲೋ ಆಯ್ತದ, ಮಳಿ ಬರ್ತದ, ಈಗ ಮುಂದೆ ಮಳೆಗಾಲ ಯಾವಾಗ ನಮ್ಗೆ ಸಮಯ ಸಿಗ್ತದ, ವಾತಾವರಣ ಸರಿ ಇರ್ಬೇಕಂತ ನೋಡ್ಕೊಂಡು ಡೇಟ್ ಕೊಡ್ತೀನಂದ್ರ ಆ ಡೇಟ್ ತಗೊಂಡು ಕೊಟ್ಟಾಗ ಮತ್ತೆಲ್ಲ ಗುರುಗಳು ನಾವೆಲ್ಲ ಸೇರಿ ಇಲ್ಲಿ ಬಂದು ಕೂತು ತಮ್ಮ ಮುಖಾಂತರ ಎಲ್ಲ ಹಿಂದೂ ಅಭಿಮಾನಿಗಳಿಗೆ ಮುಟ್ಸಕ್ಕಂತ ಕೋಶಿಶ್ ಮಾಡ್ತಾರೆ। ಅಂದ್ರೆ ಶಕ್ತಿ ಪ್ರದರ್ಶನ ಐತಲ್ಲ ಸರ್? ಶಕ್ತಿ ಆಗಲ್ಲ, ಇಲ್ಲ, ಇನ್ನ ಡೇಟೇ ಫಿಕ್ಸ್ ಆಗಿಲ್ಲ ಸರ್। ಇದು ನೋಡ್ರಿ, ಹಿಂದೂ ಒಗ್ಗಟ್ಟು ಮಾಡೋದು ಸಂಘಟನೆ ಕಾರ್ಯಕ್ರಮ ಅದ। ಇದು ಯಾರ ವಿರುದ್ಧ ಯಾರಿಗೆ ತೇಜೋವಧೆ ಮಾಡಬೇಕು, ಯಾರಿಗೆ ಇದು ವಹಿಸ್ಬೇಕಂತ ಯಾವ ಉದ್ದೇಶ ಯಾರಿಗೂ ಇಲ್ಲ। ನಾವು ಸ್ವತಂತ್ರ ದೇಶದಾಗಿದ್ದೆವು, ಯಾರ್ಯಾರ ಸಮಾಜದ ಅವ್ರಿಗೆ ಅಭಿಮಾನದ ಇದು ಹಿಂದೂ ಪರ ಸಂಘಟನೆ, ಹಿಂದೂ ಪರ ಜಾಗೃತಿ ಮಾಡಬೇಕು, ಮುಂದಿನ ಪೀಳಿಗೆ ಒಗ್ಗೂಡಿಸ್ತಕ್ಕಂಥ ಕೆಲಸ, ಸಂಸ್ಕೃತ ಕಲಿಸ್ತಕ್ಕಂಥ ಕೆಲಸ ಈ ಗುರುಗಳು ಕನ್ಹಯ್ಯ ಸ್ವಾಮಿಗಳು ಸೇರಿ ಮಾಡ್ಲತ್ತಾರ। ನಾವು ಅದರ ತೊಡಗಿಸ್ಕೊಳ್ತೇವೆ। तो फिर सर समाज कर तो हिंदू जागृत होता है, हिंदू जागृत होता है समाज कर तो। ನಾವೆಲ್ಲ ಊಟ ಮಾಡಿದ್ರೆ ಬದುಕಲ್ರಿ, ಊಟ ಮಾಡೋದೇ ಬದುಕೋದು ನೀವು। ಊಟ ಮಾಡಿದ್ರೆ ಬದುಕೋದು ಅದಲ್ಲ, ನಾವು ಉದ್ಯೋಗ ಆಸ್ವಾದ ಉದ್ಯೋಗ ದಿನನಿತ್ಯ ಕೆಲಸ ಮಾಡ್ಕೊಂಡು ಹೋಗ್ತೇವೆ। ಈ ಗುರುಗಳ ಕೆಲಸ ಏನದ, ನಮ್ದೆಲ್ಲ ಹೆಂಡ್ರ ಮಕ್ಕಳು ನೋಡ್ಬೇಕಂತ ಅವ್ರಿಗೆ ಹೆಂಡ್ರಿಲ್ಲ ಮಕ್ಕಳಿಲ್ಲ, ಅವ್ರ ಸಮಾಜ ದೇಶ ಅವ್ರು ಯಾರು ಇರೋದಿಲ್ಲ। ನೀವು ಯಾರ ಮನೆಗೆ ಕರೆದ್ರೆ ಅವ್ರ ಮನೆಗೆ ಬರ್ತಾರ, ಅವ್ರು ಒಳ್ಳೆ ಉದ್ದೇಶ ಹೇಳ್ತಾರ, ಉಪದೇಶ ಹೇಳ್ತಾರ, ಚಲೋ ಇರ್ರಿ ಚಲೋ ಮಾಡ್ಕೊಳ ಅಂತ ಹೇಳಿ ನಿಮ್ಗೆ ಆಶೀರ್ವಾದ ಮಾಡಿ ಹೋಗ್ತಾರ।